ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಮುಂದುವರೆದಿದೆ. ರನ್ಯಾರಾವ್, ಪ್ರಿಯಕರ, ತರುಣ್ ರಾಜ್ ಜೈಲಿನಲ್ಲಿ ಬಿಂದಾಸ್ ಲೈಫ್ ನಡೆಸುತ್ತಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿರುವ ತರುಣ್ಗೆ ಮೊಬೈಲ್ ಜೊತೆಗೆ ಸೆಲ್ನಲ್ಲಿ ಟಿವಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತೊಂದೆಡೆ ವಿಕೃತಕಾಮಿ ಉಮೇಶ್ ರೆಡ್ಡಿಗೂ ರಾಜಾತಿಥ್ಯ ನೀಡಲಾಗ್ತಾ ಇದ್ದು, ರೆಡ್ಡಿ ಎರಡೆರಡು ಆಂಡ್ರಾಯ್ಡ್ ಮೊಬೈಲ್ ಬಳಕೆ ಮಾಡ್ತಾ ಇದ್ದು, ಮೊಬೈಲ್ನಲ್ಲಿ ಮಾತನಾಡುವಂತಹ ವಿಡಿಯೋಗಳು ವೈರಲ್ ಆಗಿವೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರನಿಗೂ ಕೂಡ ರಾಜಾತಿಥ್ಯ ನೀಡಲಾಗಿದೆ. ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾಗೆ ಐಷಾರಾಮಿ ವ್ಯವಸ್ಥೆ ಮಾಡಲಾಗಿದೆ. ಯುವಕರನ್ನ ಐಸಿಸ್ಗೆ ನೇಮಕಾತಿ ಮಾಡ್ತಾ ಇದ್ದ ನಟೋರಿಯಸ್ ಉಗ್ರನಿಗೆ ಜೈಲಿನಲ್ಲಿ ಸ್ಮಾರ್ಟ್ ಫೋನ್ ಬಳಕೆಗೆ ಅವಕಾಶವನ್ನು ನೀಡಲಾಗಿದ್ದು, ರಾಜಾರೋಷವಾಗಿ ಉಗ್ರ ಸ್ಮಾರ್ಟ್ ಫೋನ್ ಬಳಕೆ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಇನ್ನು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕಾರಾಗೃಹ ಇಲಾಖೆ ಮುಖ್ಯಸ್ಥರಾದಂತಹ ಬಿ ದಯಾನಂದ್ ವಿಡಿಯೋ ಪರಿಶೀಲಿಸಿ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ರಾಜಾತಿಥ್ಯ ವಿಚಾರವಾಗಿ ಬೆಂಗಳೂರಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಉಗ್ರರಿಗೆ ಕರ್ನಾಟಕ ಸ್ವರ್ಗ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಬಳಕೆ ಮಾಡ್ತಾರೆ. ಇವರ ಮೇಲಿದ್ದ ಎಲ್ಲ ಕೇಸ್ಗಳನ್ನು ವಾಪಸ್ ಪಡೆದ್ರು. ಈಗ ಜೈಲುಗಳಲ್ಲಿ ಕೂಡ ಫ್ರೀ ಮೊಬೈಲ್ ಬಳಕೆಗೆ ಅವಕಾಶ ಇದೆ ಅಂತ ಕಿಡಿಕಾರಿದ್ದಾರೆ. ಈ ಸರ್ಕಾರ ಉಗ್ರರಲ್ಲ, ಅವ್ರಿಗೆ ಒಂಥರ ಸ್ವರ್ಗ ಆಗಿದೆ. ಇದು ಕರ್ನಾಟಕ ಉಗ್ರರಿಗೆ ಸ್ವರ್ಗ ಆಗಿದೆ. ಹಿಂದೆ ಇವ್ರ ಸರ್ಕಾರ ಇದ್ದಾಗ ಅವ್ರ ಮೇಲಿದ್ದಂತ ಕೇಸ್ಗಳೆಲ್ಲ ವಾಪಸ್ ತೆಗೆದ್ರು. ಈಗ ಜೈಲುಗಳಲ್ಲೂ ಕೂಡ ಫ್ರೀ ಆಗಿ ಸಿಮ್ಮು, ಮೊಬೈಲು ಎಲ್ಲ ಸಿಗುವಂತ ವ್ಯವಸ್ಥೆನೂ ಕೂಡ ಈ ಸರ್ಕಾರದ ಪ್ರಾಯೋಜಿತ ಬೆಂಬಲಿಗರು, ಈ ನಗರ ನಕ್ಸಲರು ಅಂತ ಏನ್ ಹೇಳ್ತೀರಿ, ಈ ನಗರ ನಕ್ಸಲರ ಚಿತಾಮಣಿಯಿಂದ ಅವ್ರಿಗೂ ಒಂದು ರೀತಿ ಪರಪ್ಪನ ಅಗ್ರಹಾರ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ. 1 ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿ ಮಾಡಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಇವತ್ತು ಸರ್ಕಾರದ ಆದೇಶವನ್ನ ಹೊರಡಿಸಲಾಗಿದೆ. ಕಬ್ಬು ಬೆಳೆಗಾರರಿಗೆ ಹೆಚ್ಚುವರಿಯಾಗಿ 100 ರೂಪಾಯಿ ರೈತರಿಗೆ ನೀಡಲು ಸಭೆಯಲ್ಲಿ ನಿರ್ಣಯ ಆಗಿದ್ದು, 50 ರೂಪಾಯಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು, 50 ರೂಪಾಯಿ ಸರ್ಕಾರ ನೀಡಲಾಗುತ್ತೆ ಅಂತ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇನ್ನು ಶೇಕಡಾ 11.25 ರಿಕವರಿ ಇದ್ರೆ 3,200 ಪ್ಲಸ್ 100 ರೂಪಾಯಿ ಸೇರಿ 3,300 ರೂಪಾಯಿ ನೀಡಬೇಕು ಅಂತ ಆದೇಶಿಸಲಾಗಿದೆ. ಮುಖ್ಯಮಂತ್ರಿಗಳು ಕೊಟ್ಟಿದ್ದ ಕಾಪಿ ನಿಮ್ ಕೈ ಕೊಟ್ಟು ಹೋಗ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ. ಈ ಕರ್ತವ್ಯಕ್ಕೆ ಅನುಗುಣವಾಗಿ ನಾ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀನಿ. ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಟನ್ ಕಬ್ಬಿಗೆ 3,300 ರೂಪಾಯಿಯನ್ನ ಸರ್ಕಾರ ಘೋಷಣೆ ಮಾಡಿದೆ. ಸರ್ಕಾರದ ನಿರ್ಧಾರವನ್ನ ರೈತರಿಗೆ ತಿಳಿಸೋಕೆ ಸಚಿವ ಶಿವಾನಂದ ಪಾಟೀಲ್ ಗುರ್ಲಾಪುರಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಮಾರ್ಮಿಕವಾಗಿ ಮಾತನಾಡಿದ ಅವರು, 10 ದಿನದಲ್ಲಿ ನನ್ನನ್ನು ಅಂಜಿಸಿ ಓಡಿಸಿದ್ರು. ಕುರಬೂರು ಶಾಂತಕುಮಾರ್ ರೈತರಿಗಾಗಿ ಜೀವನ ಮುಡಿಪಾಗಿಟ್ಟಿದ್ದಾರೆ. ರೈತರ ವೀರಾವೇಶ ನೋಡಿ ಗಾಬರಿಯಾಗಿದೆ. ರೈತರ ತಾಳ್ಮೆ ಪರಿಶೀಲನೆ ಮಾಡಬಾರದು. ಇದು ಹೋರಾಟ ಅಲ್ಲ, ಆಂದೋಲನ ಆಗಿ ಪರಿವರ್ತನೆ ಆಯಿತು ಅಂತ ಹೇಳಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಒತ್ತಾಸೆ ಮೇರೆಗೆ ಮೊದಲು 50 ರೂಪಾಯಿಗೆ ಒಪ್ಪಿದ್ರು. ಯಾಕೆ 50 ರೂಪಾಯಿಗೆ ಒಪ್ಪಿದ್ರು ಅಂದ್ರೆ 200 ರೂಪಾಯಿ ಇವರೇ ಇಬ್ರು ಗುರುಗಳು ಒಬ್ಬನ್ 100 ಹೊಡ್ಕೊಂಡ್ ಬಂದಾರ. ಇಲ್ಲಿ ಅವ್ರು 200 ಹೊಡ್ಕೊಂಡ್ ಬಂದ ಮೇಲೆ ನಾವು ಒಂದು 50 ಕೊಟ್ರೆ ಸಮಾಧಾನ ಆಗ್ತಿದೆ ಅಂತ ಹೇಳಿ ನಾನು ತಿಳಿದಿದ್ದೆ. ಇಡೀ ರಾಜ್ಯದ ರೈತರಿಗೆ, ಕರ್ನಾಟಕದ ಚಾಮರಾಜನಗರದಿದ್ದು ಬೀದರ್ವರೆಗೆ ಎಲ್ಲರಿಗೆ 600 ಕೋಟಿ ಕೊಡಿಸ್ತಾ ಇದ್ದಾರೆ. ಯಾರೇ ಕಬ್ಬು ಬೆಳೆಗಾರ ಇದ್ದಾರೆ ಅವ್ರು ಒಂದು ಟನ್ನಿಗೆ 100 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಇನ್ನು ಕಬ್ಬು ಬೆಲೆ 3,300 ನಿಗದಿ ಮಾಡಿದ ಹಿನ್ನೆಲೆಯಲ್ಲಿ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಕರಬೆ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು. ಕರಬೆ ಟಿಎ ನಾರಾಯಣಗೌಡ ಬಣದ ಜಿಲ್ಲಾ ಘಟಕದಿಂದ ಸಂಭ್ರಮಾಚರಣೆ ಮಾಡಲಾಯಿತು. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜೈ ಘೋಷ ಹಾಕುವ ಮೂಲಕ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಒಂದು ಟನ್ ಕಬ್ಬಿಗೆ ಸರ್ಕಾರ 3,300 ರೂಪಾಯಿ ಘೋಷಣೆ ಮಾಡಿದ್ದು, ಹೆಚ್ಚುವರಿ ಹಣ ನೀಡಲು ಸಕ್ಕರೆ ಕಾರ್ಖಾನೆ ಮಾಲೀಕರು ವಿರೋಧಿಸುತ್ತಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಹೆಚ್ಚುವರಿ 50 ರೂಪಾಯಿಯನ್ನ ಕಾರ್ಖಾನೆ ಮಾಲೀಕರು ಕೊಡಲೇಬೇಕು. ಸರ್ಕಾರ ಕೂಡ 50 ರೂಪಾಯಿ ಕೊಡಲಿದೆ. ಈ ಸಂಬಂಧ ಸರ್ಕಾರ ಆದೇಶವನ್ನ ಹೊರಡಿಸಲಿದೆ ಅಂತ ಹೇಳಿದ್ದಾರೆ.
ನೀರು, ವಿದ್ಯುತ್ ತೆರಿಗೆ ಬಗ್ಗೆ ಕಾರ್ಖಾನೆ ಮಾಲೀಕರ ಆಗ್ರಹದ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಿಎಂ, ಮಾಲೀಕರ ಬೇಡಿಕೆ ಕುರಿತು ಪ್ರತ್ಯೇಕ ಸಭೆ ಮಾಡಿ ತೀರ್ಮಾನಿಸಲಾಗುವುದು ಎಂದಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ನಿನ್ನೆ ತೀರ್ಮಾನ ಆಗಿದೆ ಎಂದಿದ್ದಾರೆ. ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರಲಿಲ್ಲ 3,200 ರೂಪಾಯಿ. ಜಿಲ್ಲಾಧಿಕಾರಿ ಬಂದು ಹೇಳಿದ ಮೇಲೆ ಒಪ್ಕೊಂಡ್ರು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, 50 ರೂಪಾಯಿನ ಫ್ಯಾಕ್ಟ್ರಿಯವ್ರು ಕೊಡಬೇಕು. ಸರ್ಕಾರ 50 ರೂಪಾಯಿ ಕೊಡ್ತದೆ. DC ಏನು ಹೇಳಿದ್ದಾನೆ, 10.25ಕ್ಕೆ 3,100 ರೂಪಾಯಿ ಪ್ಲಸ್ 100 ರೂಪಾಯಿ. ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು 100 ರೂಪಾಯಿ ಮೇಲೆ. ಕಬ್ಬು ಬೆಳೆಗಾರದು ನಿನ್ನೆ ತೀರ್ಮಾನ ಆಗಿದೆ. ಒಂದು ನಿಮಿಷ ಇಲ್ಲ ನಿನ್ನೆಲೇ ಅವ್ರು ಕ್ಲೋಸ್ ಮಾಡಿದರೆ ಸ್ವಲ್ಪ ಇರ್ಬೋದೇನೋ. ಇವತ್ತು ಅತಿ ಹೆಚ್ಚು ಮುಖ್ಯಮಂತ್ರಿಗಳು ಒಂದು ದಿವಸ ನಿರಂತರವಾಗಿ ಮಾಲೀಕರ ಜೊತೆ ರೈತರ ಜೊತೆ ಸಂಪರ್ಕವಾಗಿ ನಿನ್ನೆ ಬೆಳಗ್ಗೆ 11ರಿಂದ ರಾತ್ರಿ 8 ಗಂಟೆವರೆಗೂ ಸುದೀರ್ಘವಾಗಿ ಮೀಟಿಂಗ್ ಮಾಡಿ 3,250 ರೂಪಾಯಿ ಫ್ಯಾಕ್ಟ್ರಿ ಕೊಡ್ತಕ್ಕಂಥದ್ದು, 50 ರೂಪಾಯಿ ಸರ್ಕಾರ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಸೊ 10.11 ಏನೋ ಇಳುವರಿ ಇದನ್ನು ನಿಗದಿ ಮಾಡಿ ನಿನ್ನೆ ತೀರ್ಮಾನ ಮಾಡಿದರೆ ಎಲ್ಲವೂ ಒಳ್ಳೆಯದಾಗಿದೆ. ಕಬ್ಬು ಬೆಳೆಗಾರ ರಸ್ತೆ ಗುಂಡಿ ಮತ್ತು ಕಸ ಸಮಸ್ಯೆ ಪ್ರದೇಶಗಳಲ್ಲಿ ಬಿಜೆಪಿ ನಾಯಕರು ಪರಿಶೀಲನೆ ನಡೆಸಿ ಅಭಿಯಾನ ಮಾಡಿದ್ದಾರೆ. ಅಭಿಯಾನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಮುನಿರತ್ನ, ಮಾಜಿ ಸಚಿವ ಸುರೇಶ್ ಕುಮಾರ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು. ವಿಜಯನಗರ ನಾಗರಭಾವಿ ಮುಖ್ಯ ರಸ್ತೆಯಲ್ಲಿ ಮುಚ್ಚದ ರಸ್ತೆ ಗುಂಡಿ ಸುತ್ತಲೂ ಆರ್ ಅಶೋಕ್ ವೈಟ್ ಪೇಂಟಿಂಗ್ ಸ್ಪ್ರೇ ಮಾಡಿದ್ರು. ಸರ್ಕಾರದ ವಿರುದ್ಧ ಪ್ಲೇ ಕಾರ್ಡ್ಗಳನ್ನು ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಗುಂಡಿ ಸರ್ಕಾರ 2 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಗುಂಡಿ ಸರ್ಕಾರ ಬೆಂಗಳೂರಿನ ಜನತೆಗೆ ಶಾಪವಾಗಿದೆ ಅಂತ ಕಿಡಿಕಾರಿದರು. ಇನ್ನು ಇದೇ ವಿಚಾರವಾಗಿ ಶಾಸಕ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕಳೆದ 2.5 ವರ್ಷದಲ್ಲಿ ಬೆಂಗಳೂರಿಗೆ ಯಾವುದೇ ಅನುದಾನ ಬಿಡುಗಡೆ ಮಾಡದೆ, ರಾಜ್ಯದಲ್ಲಿರುವಂತಹ ರಸ್ತೆಗಳಿಗೆ ಯಾವುದೇ ಅನುದಾನಗಳನ್ನ ಬಿಡುಗಡೆ ಮಾಡದೆ, ಈಗ ಏಕಾಏಕಿ ಗುಂಡಿಗಳನ್ನ ಮುಚ್ತೀನಿ ಅಂತೇಳಿ ಸುಮಾರು 1,800 ಕೋಟಿ ರೂಪಾಯಿ ಏನೋ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. 1,800 ಕೋಟಿ ಖರ್ಚಾಗಿದ್ರೆ ಗುಂಡಿಗಳು ಎಲ್ಲಿ ಮುಚ್ಚಿದ್ದಾರೆ? ಇವ್ರು ಮುಚ್ಚಿರೋ ಗುಂಡಿಗಳೆಲ್ಲ ಮತ್ತೆ ತೆರೆದುಕೊಂಡಿದೆ. ಈ ಗುಂಡಿ ಬಿದ್ದ ಸರ್ಕಾರ, ಗುಂಡಿಗಳ ಸರ್ಕಾರ ಒಂದು ರೀತಿ ಕರ್ನಾಟಕದ ಜನತೆಗೆ, ಬೆಂಗಳೂರು ಜನತೆಗೆ ಒಂದು ರೀತಿ ಶಾಪ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಭರವಸೆ ಮಾತುಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಈಗಾಗಲೇ 30 ತಿಂಗಳ ಕಾಲ ಆಗಿದೆ. ಈ 30 ತಿಂಗಳ ಕಾಲದಲ್ಲಿ ರಸ್ತೆಗಳ ಗುಂಡಿಯನ್ನು ಮುಚ್ಚಲಿಕ್ಕೆ ವಿಫಲರಾಗಿದ್ದಾರೆ. ಕಸವನ್ನ ವಿಲೇವಾರಿ ಮಾಡೋದಲ್ಲೇ ಹಣ ಮಾತ್ರ ಸುಲಿಗೆ ಮಾಡ್ತಿದ್ದಾರೆ. ಪ್ರಾಪರ್ಟಿ ಟ್ಯಾಕ್ಸ್ ಸುಲಿಗೆ ಮಾಡ್ತಿದ್ದಾರೆ, ಕರೆಂಟಿನ ಬಿಲ್ಲಲ್ಲಿ ಸುಲಿಗೆಯನ್ನು ಮಾಡ್ತಿದ್ದಾರೆ, BWSB ಬಿಲ್ಲಲ್ಲಿ ಸುಲಿಗೆ ಮಾಡ್ತಿದ್ದಾರೆ, ಖಾತೆಗಳಲ್ಲಿ ಸುಲಿಗೆಯನ್ನು ಮಾಡ್ತಿದ್ದಾರೆ, OCCCಗಳಲ್ಲಿ ಸುಲಿಗೆಯನ್ನು ಮಾಡ್ತಿದ್ದಾರೆ. ಇವತ್ತು ಕರೆಂಟು ನೀರನ್ನು ಕೊಡದೇನೆ ಜನರನ್ನ ಕಷ್ಟಕ್ಕೆ ಸಿಲುಕಿಸಿದ್ದಾರೆ. ನಿರ್ವಹಣೆಯಲ್ಲಿ ವಿಫಲವಾಗಿದೆ. ಬರೀ ಗುಂಡಿಗಳನ್ನೇ ಕಾಣುವಂತದ್ದಾಗಿದೆ. ಜನ ಬಿದ್ದು ಸಾಯ್ತಾ ಇದ್ದಾರೆ. ವೋಟ್ ಚೋರಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನ ಪ್ರಜಾಪ್ರಭುತ್ವದ ಬುನಾದಿ. ಚುನಾವಣಾ ಆಯೋಗವನ್ನ ಸ್ವತಂತ್ರ ಸಂಸ್ಥೆ ಅಂತ ಸಂವಿಧಾನದಲ್ಲಿ ಮಾಡಿದೆ ಮತ್ತು ಪ್ರಭುತ್ವ ಚುನಾವಣಾ ಪ್ರಕ್ರಿಯೆಯಲ್ಲಿ ಮಧ್ಯಪ್ರವೇಶ ಮಾಡಬಾರದು ಮತ್ತು ಚುನಾವಣಾ ಪ್ರಕ್ರಿಯೆ ಸ್ವತಂತ್ರವಾಗಿರಬೇಕು. ಜನರ ಅಭಿಪ್ರಾಯದ ವೇಳೆ ಯಾವುದೇ ಪ್ರಭಾವಕ್ಕೆ ಒಳಗಾಗಬಾರದು. ಇದಕ್ಕಾಗಿಯೇ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅಂತ ಹೇಳೋದು. ಬಿಜೆಪಿಯನ್ನ ಸುಳ್ಳಿನ ಸರದಾರರು ಅಂತ ಕರೀತೇವೆ. ಅಷ್ಟು ಮಾತ್ರವಲ್ಲ, ಸುಳ್ಳು ಅವರ ಮನೆ ದೇವರು. ಮತಗಳ್ಳತನ ಮಾಡುವುದರಲ್ಲಿ ನಿಸ್ಸೀಮರು ಅಂತ ಸಾಬೀತು ಮಾಡಿದ್ದಾರೆ. ಮತಗಳ್ಳತನ ಮಾಡೋದೇ ಅವರ ಕಸುಬು ಅಂತ ವಾಗ್ದಾಳಿ ನಡೆಸಿದ್ರು. ಸುಮಾರು 1,12,00,000ಕ್ಕೂ ಹೆಚ್ಚು ಕರ್ನಾಟಕದಿಂದ ಸಹಿ ಸಂಗ್ರಹ ಮಾಡಿದ್ದಾರೆ. ಇದು ಮುಂದುವರಿತಕ್ಕಂಥ ಕೆಲಸ ಆಗ್ತದೆ. ಬಹುಶಃ 10ನೇ ತಾರೀಕಿನಷ್ಟೊತ್ತಿಗೆ ಮೊದಲ ಸಹಿ ಸಂಗ್ರಹವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಆಮೇಲೆ ಇದು ರಾಷ್ಟ್ರಪತಿಗಳಿಗೆ, ಬಿಕಾಸ್ ಈ ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅವ್ರಿಗೆ ಕಳಿಸ್ತಕ್ಕಂಥ ಕೆಲಸ.
ಮತ್ತು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಿಗೆ ಕಳಿಸ್ತಕ್ಕಂಥ ಕೆಲಸ, ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದು, ಬಿಜೆಪಿ ವೋಟ್ ಚೋರಿ ವಿರುದ್ಧ ದೇಶದ ಉದ್ದಗಲಕ್ಕೂ ಅಭಿಯಾನ ಮಾಡಿದ್ದೇವೆ. ಸಿಎಂ ಮತ್ತು ನಾನು ಸಹ ಅಭಿಯಾನದಲ್ಲಿ ಸಹಿ ಹಾಕಿದ್ದೇವೆ. ಒಟ್ಟು 1,12,41,000 ಸಹಿ ಸಂಗ್ರಹ ಮಾಡಲಾಗಿದೆ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಭೆ ಇದೆ. ನಮ್ಮ ರಾಜ್ಯದಲ್ಲಿ ಮತಗಳ್ಳತನ ಆರಂಭ ಆಗಿತ್ತು. ಇದರ ದಾಖಲಾತಿಗಳನ್ನ ದೆಹಲಿಯ ಎಐಸಿಸಿ ಕಚೇರಿಗೆ ಕಳುಹಿಸುತ್ತೇವೆ ಎಂದಿದ್ದಾರೆ. ಇನ್ನು ನನ್ನ ಓಟನ್ನೇ ತೆಗೆದಿದ್ರು ಅಂತ ಡಿಕೆಶಿ ಹೇಳಿದ್ದಾರೆ. ಇದು ರಾಮಲೀಲಾ ಮೈದಾನದಲ್ಲಿ 3ನೇ ವಾರದಲ್ಲಿ ಒಂದು ದೊಡ್ಡ ಬೃಹತ್ ಸಭೆಯನ್ನು ಕೂಡ ಇಡಬೇಕು ಅನ್ನೋದು ಒಂದು ತೀರ್ಮಾನ ಇದೆ. ಜನರಿಗೆ ನಂಬಿಕೆ ಹೊರಟೋಗಿದೆ. ನಮ್ಮ ಈ ಸೆಂಟ್ರಲ್ ಗೌರ್ಮೆಂಟೇ ಹಿಂದೆ ನಾವು ಇದನ್ನು ತಂದು ವೋಟಿಂಗ್ ಮಿಷಿನ್ ತಂದು ಇರಲಿ, ಅದ್ರ ಬಗ್ಗೆ ದೊಡ್ಡ ವ್ಯಾಪಕವಾಗಿ ಚರ್ಚೆ ನಡೀತಾ ಇದೆ. ಆದರೆ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ರಾಜ್ಯ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ನಂಬರ್ 1 ಅಂತೇಳಿ ಈಗಾಗಲೇ AICC ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ವೋಟ್ ಚೋರಿ ಬಗ್ಗೆ ಸಿಎಂ ಡಿಸಿಎಂ ಸುದ್ದಿಗೋಷ್ಠಿ ಹಿನ್ನೆಲೆಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಶಾಸಕ ಸುರೇಶ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿದರು. ಗಾಂಧೀಜಿಯವರು 3 ಕೋತಿಗಳ ಕತೆ ಬಹಳ ಪ್ರಸಿದ್ಧಿ. ರಾಹುಲ್ ಗಾಂಧಿಯವರ 3 ಕೋತಿಗಳು ಬೇರೆ. ಒಳ್ಳೆಯದನ್ನ ನೋಡಲ್ಲ, ಒಳ್ಳೆಯದನ್ನ ಕೇಳಲ್ಲ, ಒಳ್ಳೆಯದನ್ನ ಮಾಡಲ್ಲ ಅನ್ನೋದು ರಾಹುಲ್ ಗಾಂಧಿ ಕೋತಿಗಳ ನೀತಿಯಾಗಿದೆ. ಆ ಗಾಂಧಿಗೂ ಈ ಗಾಂಧಿಗೂ ಇದೇ ವ್ಯತ್ಯಾಸ. ಕಾಂಗ್ರೆಸ್ನವರು ಸತ್ಯ ಹೇಳಲ್ಲ, ಸುಳ್ಳಿನ ಮೂಲಕ ಯಾವಾಗಲೂ ಅಪಪ್ರಚಾರ ಮಾಡ್ತಾರೆ. ಹಿಂದೆ ಕಮಿಷನ್ ಆರೋಪ ಮೂಲಕ ಅಪಪ್ರಚಾರ ಮಾಡಿದ್ರು. ಈಗ ಅದರ ಮುಂದುವರೆದ ಭಾಗ ವೋಟ್ ಚೋರಿಯನ್ನ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಮಹಾತ್ಮ ಗಾಂಧಿಯವರು 3 ಕೋತಿಗಳ ಬಗ್ಗೆ ಹೇಳಿದರು. ಒಂದು ಕೋತಿ ನಾನು ಕೆಟ್ಟದ್ದನ್ನು ನೋಡುವುದಿಲ್ಲ, ಇನ್ನೊಂದು ಕೋತಿ ಕೆಟ್ಟದ್ದನ್ನು ಕೇಳುವುದಿಲ್ಲ, ಇನ್ನೊಂದು ಕೋತಿ ಕೆಟ್ಟದ್ದನ್ನು ಮಾತನಾಡುವುದಿಲ್ಲ. ರಾಹುಲ್ ಗಾಂಧಿಯವ್ರದ್ದು 3 ಕೋತಿ ಬೇರೆ ಇದೆ. ಒಳ್ಳೆಯದನ್ನು ನೋಡುವುದಿಲ್ಲ, ಒಳ್ಳೆಯದನ್ನು ಕೇಳುವುದಿಲ್ಲ, ಒಳ್ಳೆಯದನ್ನು ಮಾತನಾಡುವುದಿಲ್ಲ. ಆ ಗಾಂಧಿಗೆ ಈ ಗಾಂಧಿ, ಆ ಗಾಂಧೀಜಿಗೆ ಈ ಗಾಂಧಿಗೆ ಇರೋ ವ್ಯತ್ಯಾಸ ಇದೆ. ಗೋಬೆಲ್ಸ್ ವಂಶದವರು ಯಾರಾದರೂ ಇಡೀ ಪ್ರಪಂಚದಲ್ಲಿದ್ದರೆ ಅದು ಭಾರತದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಈ ವೋಟ್ ಚೋರಿ ಅನ್ನೋ ಒಂದು ಕಲ್ಪನೆಯ ಜನಕ ಯಾರು ಅನ್ನೋದು ಒಂದು ಪ್ರಶ್ನೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಬಣದ ಡಿನ್ನರ್ ಮೀಟಿಂಗ್ ನಡೆಯಲಿದೆ. ಸಿದ್ದರಾಮಯ್ಯ ಆಪ್ತ ಸಂಸದ ರಾಜಶೇಖರ ಹಿಟ್ನಾಳ್ ಔತಣಕೂಟ ಆಯೋಜನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ವೇಳೆ ಔತಣಕೂಟ ಏರ್ಪಡಿಸಿದ್ದು, ಸಚಿವರು, ಶಾಸಕರು, ಸಂಸದರು ಭಾಗಿಯಾಗಲಿದ್ದಾರೆ. ಔತಣಕೂಟದಲ್ಲಿ ಸಿಎಂ ಬದಲಾವಣೆ, ಸಚಿವ ಸ್ಥಾನ ಬದಲಾವಣೆ ಸೇರಿ ಹಲವು ವಿಷಯಗಳ ಚರ್ಚೆಯಾಗುವ ಸಾಧ್ಯತೆ ಇದೆ. ಈ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಕೆರಳಿಸಿದೆ. ಹೆಚ್ಚುವರಿ 50 ರೂಪಾಯಿ ನೀಡಲು ಸಕ್ಕರೆ ಕಾರ್ಖಾನೆ ಮಾಲೀಕರು ಹಿಂದೇಟು ವಿಚಾರವಾಗಿ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲರಿಗೆ ಸರ್ಕಾರ ಸಹಾಯ ಮಾಡಿದೆ, ಕೆಲವರು ಒಪ್ಪಿದ್ದಾರೆ, ಕೆಲವರು ಒಪ್ಪಿಲ್ಲ, ಕೆಲವರು ಲಾಸ್ ಆಗ್ತಿದೆ, ಕೊಡಲ್ಲ ಅಂದಿದ್ದಾರೆ. ಸರ್ಕಾರ ನಿರ್ಧಾರ ಮಾಡಾಗಿದೆ. ಎಲ್ಲ ಕಾರ್ಖಾನೆ ಮಾಲೀಕರು ಹೆಚ್ಚುವರಿ ಹಣ ನೀಡಲೇಬೇಕು. ಕಾರ್ಖಾನೆ ಮಾಲೀಕರ ಬೇಡಿಕೆಗಳ ಬಗ್ಗೆ ಸಿಎಂ ಏನು ತೀರ್ಮಾನ ತೆಗೆದುಕೊಳ್ತಾರೆ ನೋಡೋಣ ಅಂತ ಹೇಳಿದ್ದಾರೆ. ಏನು ವಿರೋಧ ಮಾಡಿಲ್ಲ, ಕೆಲವು ಜನ ಮಾಡಿದ್ದಾರೆ. ವಿರೋಧ ಅಂದರೆ ಅವರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂತ ಆ ಕಾರಣಕ್ಕೆ ವಿರೋಧ ಮಾಡಿದ್ದಾರೆ ಹೊರತಾಗಿ ನಮ್ಮ ಕಡೆ ಫೈನಾನ್ಷಿಯಲಿ ಕೆಪಾಸಿಟಿ ಇಲ್ಲ, ಕೊಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಸರ್ಕಾರ ಬೇಕಾದ್ರೆ ಸ್ವಲ್ಪ ಟೈಮ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ತಕ್ಷಣ ಕೊಡೋದು ಅವಶ್ಯಕತೆ ಇಲ್ಲ, ಆಮೇಲೆ ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಜೊತೆ ಸೇರಿಸಿ ಅವ್ರದ್ದು ಯಾವಾಗ 50 ಬರ್ತದೆ ಆವಾಗ ಸೇರಿಸಿ ಕೊಡ್ಲಿಕ್ಕೆ ಹೇಳಿದ್ದಾರೆ. ಅದಿನ್ನೂ ಟೈಮ್ ಇದೆ, ಅದಕ್ಕೆ ಹೇಳಿದ್ವಿ. ತಕ್ಷಣ ಕೊಡೋದೇನು ಅವಶ್ಯಕತೆ ಇಲ್ಲ, ಅವರು ಮನ ಒಲಿಸ್ತೀವಿ. ಭಾಳ ಜನ ಇನ್ನು ಕ್ರಾಂತಿಯೂ ಇಲ್ಲ, ಏನೂ ಇಲ್ಲ ಎಂಬ ಡಿಕೆಶಿ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರಲ್ಲ, ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ, ಸುರೇಶ್ ಕೂಡ ಕ್ರಾಂತಿ ಇಲ್ಲ ಅಂತಿದ್ದಾರೆ. ಎಲ್ಲರೂ ಇಲ್ಲ ಅಂದ ಮೇಲೆ ಇನ್ನೇನಿದೆ, ನಾನು ಅದನ್ನೇ ಹೇಳ್ತಾ ಇದ್ದೇನೆ, ಯಾವ ಕ್ರಾಂತಿಯೂ ಇಲ್ಲ, ಏನೂ ಇಲ್ಲ ಅಂತ ಹೇಳಿದರು. ನಾವು ಹೇಳಿದ್ರಲ್ಲ, ನಾವು ಹೇಳಿದ್ವಿ ಅದನ್ನ, ಕ್ರಾಂತಿನಿಲ್ಲ ಎಲ್ಲರೂ ಹೇಳಿದ್ದಾರೆ. ಎಲ್ಲರೂ ಯಾರು ಹೇಳಿದ್ದಾರೆ ನಿಮ್ಮ ಮುಂದೆ, ಎಲ್ಲರೂ ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರೆ. ಕ್ರಾಂತಿ ಅಂತ ಯಾರು ಹೇಳಿಲ್ಲ, ಎಲ್ಲರೂ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲರೂ ಹೇಳಿದಾರಲ್ಲ, ಅವ್ರು ಹೇಳಿದ್ದಾರೆ, ಸುರೇಶ್ ಅವರು ಹೇಳಿದ್ದಾರೆ, ಬೇರೆ ಬೇರೆ ಮಂತ್ರಿಗಳು ಹೇಳಿದ್ದಾರೆ, ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ, ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಸುಮಾರು ನೀವು ಯಾರು ಕೇಳಿದ್ರೆ ಎಲ್ಲರೂ ಇಲ್ಲ ಅಂತ ಹೇಳಿದ್ದಾರೆ.
ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯರನ್ನ ಇಳಿಸಿದ್ರೆ ಕಾಂಗ್ರೆಸ್ ಕತೆ ಕ್ಲೋಸ್ ಆಗುತ್ತೆ ಅಂತ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಭವಿಷ್ಯ ನುಡಿದಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಸಿಎಂ ಅವರು ಕುರುಬ ಸಮಾಜಕ್ಕೆ ಮಾತ್ರ ನಾಯಕರಲ್ಲ, ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗದ ನಾಯಕರು. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡಬಾರದು ಅಂದ್ರು. ವರ್ತೂರು ಪ್ರಕಾಶ್ ಹೇಳಿದಂತೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗಲ್ಲ, 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಂತ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದವರು, ಕಾಂಗ್ರೆಸ್ ಪಕ್ಷದಲ್ಲಿ 2ನೇ ಬಾರಿಗೆ ಸಿಎಂ ಆಗಬೇಕು ಅಂದ್ರೆ ತಮಾಷೆ ಮಾತಲ್ಲ. ಬಿಜೆಪಿ ಪಕ್ಷದಂತೆ ನಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ, ದುಡ್ಡು ಕಾಸು ಇಲ್ಲದೆ ಸಿಎಂ ಆಗಿದ್ದು ಸಿದ್ದರಾಮಯ್ಯ ಮಾತ್ರ ಅಂತ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ನಡುವೆ ಕಾಂಟ್ರಾಕ್ಟ್ ಆಗಿದೆ, 20 ತಿಂಗಳು ಅಧಿಕಾರ ಹಂಚಿಕೆಗೆ ತೀರ್ಮಾನ ಆಗಿದೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಸಿಎಂ ಡಿಸಿಎಂ ಮಧ್ಯೆ ಅಗ್ರಿಮೆಂಟ್ ಆಗಿದೆ ಎನ್ನುವುದು ನನಗೆ ಇರುವಂತಹ ಮಾಹಿತಿ. ಅದು ಸರಿ ಇರಬಹುದು, ಇಲ್ಲದೇ ಇರಬಹುದು. ಸರಿ ಇದ್ರೆ ಜೆಂಟಲ್ ಮ್ಯಾನ್ ತರ ವರ್ತಿಸಬೇಕು ಅಂದ್ರು. ಪಕ್ಷದ ವಿಷಯ ನನಗೆ ಬೇಕಾಗಿಲ್ಲ, ಆದರೆ ನಾನು ಮೊನ್ನೆನೇ ಹೇಳಿದ್ದೀನಿ, ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ನಾವು ಟರ್ಮ್ಸ್ ಮಾತಾಡ್ತೀವಿ. ಒಂದೊಂದ್ಸಲಿ 2-3 ಆಕಾಂಕ್ಷಿಗಳಿದ್ದಾಗ, ನೋಡಪ್ಪ ನೀವು 20 ತಿಂಗಳು ಮಾಡಿ. ಅವರು ಪಾಪ ಗ್ರಾಮದಲ್ಲಿ ವಾಸ ಮಾಡುವಂಥ ಅಧ್ಯಕ್ಷರು 20 ತಿಂಗಳಾದಮೇಲೆ ಬಂದು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ಜೆಂಟಲ್ಮ್ಯಾನ್ ಅಗ್ರಿಮೆಂಟ್. ಇವರಿಬ್ಬರ ಮಧ್ಯೆ ಅಗ್ರಿಮೆಂಟ್ ಆಗಿದೆ ಅಂತ ನನಗಿರುವಂಥ ಮಾಹಿತಿ. ಅದು ಸರಿ ಇರ್ಬೋದು, ಸರಿ ಇಲ್ಲದೆ ಇರ್ಬೋದು. ಸರಿ ಇದ್ದರೆ ಜೆಂಟಲ್ಮ್ಯಾನ್ ಆಗಿ ಬಿಹೇವ್ ಮಾಡಬೇಕಾಗ್ತದೆ. ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಈಗ ಡಿಸಿಎಂ ಡಿಕೆಶಿ ಆಪ್ತನಿಂದ ಹೋಮ ಹವನ ಮಾಡಿಸಲಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಬಳ್ಳಾರಿಯ ಅಮೃತೇಶ್ವರ ದೇಗುಲದಲ್ಲಿ ಯಾಗ ಮಾಡಿಸಲಾಗಿದೆ. 5 ಹೋಮಕುಂಡ ರಚನೆ ಮಾಡಿ 2 ದಿನಗಳ ಕಾಲ ರಾಜಶ್ಯಾಮಲ ಯಾಗ, ಚಂಡಿಕಾ ಯಾಗ, ರುದ್ರಯಾಗ, ಸುದರ್ಶನ ಯಾಗ ಮಾಡಿಸಲಾಗಿದೆ. ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡಿನಿಂದ ಬಂದಿರುವ ಬಾಲಾಜಿ ಕ್ಯಾಂಪ್ನ 25 ಅರ್ಚಕರಿಂದ ಯಾಗ ನಡೀತಾ ಇದೆ. ಮೆಕ್ಕೆಜೋಳ ಬೆಳೆದಂತಹ ರೈತರು ಸಂಕಷ್ಟದಲ್ಲಿದ್ದಾರೆ. ಕ್ವಿಂಟಾಲ್ಗೆ 2,400 ರೂಪಾಯಿಯಂತೆ ಸರ್ಕಾರ ಮೆಕ್ಕೆಜೋಳ ಖರೀದಿ ಮಾಡಬೇಕು ಅಂತ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈ ಸರ್ಕಾರ ದಳ್ಳಾಳಿಗಳ ಜೊತೆ ಶಾಮೀಲಾಗಿದೆ, ಕೂಡಲೇ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಸರ್ಕಾರ ತೆಗೆಯಬೇಕು ಅಂತ ಆಗ್ರಹಿಸಿದರು. ಬೆಳಗಾವಿ ಬಳಿಕ ಕಬ್ಬಿನ ದರ ಏರಿಕೆಗೆ ಆಗ್ರಹಿಸಿ ಮಂಡ್ಯದ ಮದ್ದೂರಲ್ಲಿ ರೈತರು ಪ್ರತಿಭಟಿಸಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆ ತಡೆದ ರೈತ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆಗಳು ಘೋಷಣೆ ಕೂಗಿದ್ರು. ಏಕರೂಪದ ಹಣ ನೀಡಲು ಕಾನೂನು ರೂಪಿಸುವಂತೆ ಒತ್ತಾಯಿಸಿದ್ರು. ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ದಾವಣಗೆರೆಯ ವಡೇರಹಳ್ಳಿ ಕಳವೂರು ಗ್ರಾಮದಲ್ಲಿ 40 ವರ್ಷಗಳಿಂದ ಸಾರಿಗೆ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ರು. ಗ್ರಾಮಸ್ಥರ ನಿರಂತರ ಹೋರಾಟಕ್ಕೆ ಕೊನೆಗೂ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇವತ್ತು ಶಾಲಾ ಮಕ್ಕಳನ್ನ ಕೂರಿಸಿಕೊಂಡು ಮಾಯಕೊಂಡ ಕ್ಷೇತ್ರದ ಶಾಸಕ ಕೆಎಸ್ ಬಸವಂತಪ್ಪ ಬಸ್ ಚಲಾಯಿಸಿದ್ರು. ಇನ್ನು ಬಸ್ ವ್ಯವಸ್ಥೆ ಕಲ್ಪಿಸಿದ್ದಕ್ಕೆ ಗ್ರಾಮಸ್ಥರು ಶಾಸಕರಿಗೆ ಅಭಿನಂದನೆ ತಿಳಿಸಿದ್ರು. ಕಬ್ಬು ದರ ವಿಚಾರವಾಗಿ ಕೇಂದ್ರ ಸರ್ಕಾರವನ್ನ ದೂರುವುದೇ ಕಾಂಗ್ರೆಸ್ ಕೆಲಸ ಅಂತ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದರು. ಧಾರವಾಡದಲ್ಲಿ ಮಾತನಾಡಿದ ಅವರು, ರೈತರು 9 ದಿನದಿಂದ ಪ್ರತಿಭಟನೆಗೆ ಕೂತಿದ್ರು, ಯಾರೂ ಹೋಗಲಿಲ್ಲ. ದ್ವೇಷ ಮಾಡಲಿಕ್ಕೆ ಜನ ನಿಮಗೆ ಅಧಿಕಾರ ಕೊಟ್ಟಿಲ್ಲ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ನೀತಿ ಅಂತಾರೆ. ರಾಹುಲ್ ಸಹವಾಸದಿಂದ ನೀವು ಹೀಗಾಗಿದ್ದೀರಾ ಅಂತ ಸಿಎಂ ಡಿಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಿಎಂ ಸಿದ್ದರಾಮಯ್ಯ ಅವರನ್ನ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೊಂಡಾಡಿದ್ದಾರೆ. ಕನಕದಾಸ ಜಯಂತಿಯಲ್ಲಿ ಸಿಎಂರನ್ನ ಹಾಡಿ ಹೊಗಳಿದಂತಹ ಶಾಸಕ ಹಿಟ್ನಾಳ್ ಸಿಎಂರನ್ನ ಆಧುನಿಕ ಕನಕದಾಸ, ಆಧುನಿಕ ಬಸವಣ್ಣ ಅಂತ ಕರೆದಿದ್ದಾರೆ. ಬಸವಣ್ಣನವರು, ಕನಕದಾಸರು, ಅಂಬೇಡ್ಕರ್ ಅವರು ಸಮ ಸಮಾಜಕ್ಕೆ ದಾರಿದೀಪವಾಗಿದ್ದಾರೆ. ಅವರ ಹಾದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ನಡೀತಾ ಇದ್ದಾರೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಗಣತಿಯಲ್ಲಿ ಎಷ್ಟೇ ವಿರೋಧ ಮಾಡಿದ್ರೂ ಸಮೀಕ್ಷೆ ಮಾಡಿಸಿದಂತಹ ಕೀರ್ತಿ ಸಿಎಂಗೆ ಸಲ್ಲುತ್ತೆ. 2.5 ವರ್ಷಗಳ ಕಾಲ ಎಲ್ಲಾ ವರ್ಗದ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಸಿಎಂ ಸಮಾಜದಲ್ಲಿ ಸಮಾನತೆ ದೃಷ್ಟಿಕೋನವನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ ಹಾಡಿ ಹೊಗಳಿದ್ದಾರೆ. ಬೀದರ್ನಲ್ಲಿ ನಡೆದ ಕನಕದಾಸ ಜಯಂತಿಯಲ್ಲಿ ಗದ್ದಲ ಉಂಟಾಗಿತ್ತು. ನಗರದ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜಯಂತಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಅವ್ಯವಸ್ಥೆ ಕುರಿತು ಕುರುಬ ಸಮುದಾಯದ ಮುಖಂಡರ ಅಸಮಾಧಾನ ವ್ಯಕ್ತವಾಯಿತು. ಜಿಲ್ಲಾಡಳಿತದ ವಿರುದ್ಧ ಕುರುಬ ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು, ಪ್ರತಿ ವರ್ಷ ಕನಕದಾಸರ ಜಯಂತಿಯನ್ನ ಹೀಗೆ ಮಾಡುತ್ತಿದ್ದಾರೆ ಅಂತ ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿತು.
ಅಶ್ವಸೂರ್ಯ ಲೆಗೆಸಿ ಪ್ರೀಮಿಯಂ ಫ್ಲಾಟ್ ಖರೀದಿಗೆ ಚಾಲನೆ ನೀಡಲಾಗಿದೆ. ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಅಶ್ವಸೂರ್ಯ ಲೆಗೆಸಿ ಫ್ಲಾಟ್ಗಳಲ್ಲಿ ನಿರ್ಮಾಣವಾಗಿದ್ದು 16 ಎಕರೆ ವಿಸ್ತೀರ್ಣದಲ್ಲಿ 245 ಫ್ಲಾಟ್ಗಳ ವಿಂಗಡಣೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ನಟಿ ಅಮೂಲ್ಯ ಹಾಗೂ ನಟ ಲೂಸ್ ಮಾದ ಯೋಗಿ ಚಾಲನೆ ಕೊಟ್ಟರು. ನಿರ್ದೇಶಕರಾದ ರಂಜಿತ್ ಕುಮಾರ್ ಮತ್ತು ಜಿ ಗೀತಾಂಜಲಿ ಸಾಥ್ ಕೊಟ್ಟರು. ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಅಶ್ವಸೂರ್ಯ ಲೆಗೆಸಿ 7 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದೆ. ಈ ಫ್ಲಾಟ್ಗಳಿಂದ ಏರ್ಪೋರ್ಟ್ಗೆ ಕೇವಲ 50 ನಿಮಿಷದಲ್ಲಿ ತಲುಪಬಹುದಾಗಿದ್ದು ಸೈಟ್ ಕೊಳ್ಳಲು ಜನ ಮುಗಿಬಿದ್ದಿದ್ದಾರೆ. ತಗೊಬೇಕಂದ್ರೆ ನಾನು 1000 ಸತಿ ಯೋಚನೆ ಮಾಡ್ತೀನಿ. ಬಟ್ ವೆರಾಸ್ ಅವ್ರ ಜೊತೆ ಅಸೋಸಿಯೇಟ್ ಆದಾಗಿಂದ ಎಲ್ಲೋ ಒಂದು ಕಾನ್ಫಿಡೆನ್ಸ್, ಅವ್ರು ಈ ಫೀಲ್ಡಲ್ಲಿ ಇದ್ದಾರೆ, ಏನೇ ಹೇಳಿದ್ರು ಮಾಡಿಕೊಡ್ತಾರೆ. ಆ್ಯಂಡ್ ಇದುವರೆಗೂ ಈಗ ನನ್ನ ಬ್ರದರು ಆ್ಯಕ್ಚುಲಿ ಹೇಳ್ತಾ ಇದ್ರು, ಅವರು ವೆರಿ ಟ್ರಸ್ಟೆಡ್ ಇದ್ದಾರೆ. ಐ ಥಿಂಕ್ ವಿ ಹ್ಯಾವ್ ಟು ಟೇಕ್ ಸಮಥಿಂಗ್ ಅಂತ. ಸೊ ಆ ಥರ ನನಗೆ ಅವ್ರು ಆ್ಯಸ್ ಎ ಪರ್ಸನ್ ಮೀಟ್ ಆದಾಗಲೂ ನನಗೆ ಅದೊಂದು ಗಟ್ ಫೀಲಿಂಗ್ ಬರುತ್ತೆ. ಫಸ್ಟ್ ಟೈಮ್ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದೆ ಇವರ ಜಾಗದಲ್ಲಿ. ಯಾಕಂದರೆ ತುಂಬ ನಂಬಿಕೆ ಇಟ್ಟು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇವ್ರು ಮಾಡಿರೋಂಥ ಮುಂಚೆ ಇರೋ ಪ್ರಾಜೆಕ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ಆ್ಯಂಡ್ ತುಂಬ ಬೇಗ ಜಾಗದ ಒಂದು ವ್ಯಾಲ್ಯೂ ಕೂಡ ಅಪ್ರಿಷಿಯೇಷನ್ ತುಂಬಾ ಬೇಗ ಸಿಗ್ತಾ ಇದೆ. ಅಶ್ವಸೂರ್ಯ ರಿಯಲಿಟೀಸ್ ಅವರು ಮಾಡೋವಂಥ ಪ್ರಾಜೆಕ್ಟ್ಗಳು ಎಲ್ಲದೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ಪರ್ಸ್ನಲಿ ತುಂಬ ಇಷ್ಟ. ನೆಲಮಂಗಲ ಹಾಗೂ ದೊಡ್ಡಬಳ್ಳಾಪುರ ಹೈವೇನಲ್ಲಿ ಅಶ್ವಸೂರ್ಯ ಲೆಗಸಿ ಅನ್ನೋ ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದೀವಿ. ನಾವು ಇವಾಗ 245 BMRD ಅಪ್ರೂವ್ಡ್ ಪ್ಲಾಟ್ಸ್ನ ಮಾಡಿದ್ದೀವಿ. ಇಟ್ಸ್ ಡನ್ ಇನ್ 16 acres ಪ್ರಾಜೆಕ್ಟ್. ಇದು ರೇರಾ ರಿಜಿಸ್ಟರ್ಡ್ ಪ್ರಾಜೆಕ್ಟ್ ಆಗಿದೆ. ಸೊ ಆನ್ ದಿ ನ್ಯಾಷನಲ್ ಹೈವೇ ಇದೆ ಆ್ಯಂಡ್ ವೆರಿ ಗುಡ್ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ. ಸಿಮೆಂಟ್ ರೋಡ್ ಆಗಿರುತ್ತೆ, ವಾಟರ್ ಕನೆಕ್ಷನ್, ಡ್ರೈನೇಜ್ ಕನೆಕ್ಷನ್, ಸ್ಯಾನಿಟ್ರಿ ಎಲ್ಲನೂ ಕಂಪ್ಲೀಟ್ ಮಾಡಿಕೊಡ್ತೀವಿ. ದಿಸ್ ಪ್ರಾಜೆಕ್ಟ್ ಕನ್ಸಿಸ್ಟ್ ಆಫ್ ಪ್ಲೇ ಗ್ರೌಂಡ್ ಇರುತ್ತೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇರುತ್ತೆ. ಸೊ ಎಲ್ಲ ಬೇಸಿಕ್ ಕಮ್ಯುನಿಟೀಸ್ ಜೊತೆಗೆ ಒಳ್ಳೆ ಡೆವಲಪ್ಮೆಂಟ್ನ ನಾವು ಕಸ್ಟಮರ್ಸ್ಗೆ ಈ ಸತಿ ಮಾಡಬೇಕು ಅಂತ ನಾವು ತುಂಬ ಮನಸ್ಸಿಂದ ಅಂದ್ಕೊಂಡು ಕಷ್ಟಪಟ್ಟು ಮಾಡ್ತಿದ್ದೀವಿ. ಆ್ಯಂಡ್ ಲೊಕೇಶನ್ ಬಗ್ಗೆ ಹೇಳೋಕ್ಕೆ ಹೋದರೆ ದಿಸ್ ಇಸ್ ಇನ್ ಬಿಟ್ವೀನ್ ನೆಲಮಂಗಲ ಟು ದೊಡ್ಡಬಳ್ಳಾಪುರ ಹೈವೇನಲ್ಲಿದೆ, ನಿಯರ್ ರೈಲ್ವೆ ಗುಳ್ಳಳ್ಳಿ ಹತ್ರ ಇದೆ, ಸ್ಟ್ರಾಟಜಿಕಲಿ ಲೊಕೇಟೆಡ್ ಆಗಿದೆ. ಕಾಂತಾರ ಚಾಪ್ಟರ್ 1 ಸಕ್ಸಸ್ನಲ್ಲಿರುವಂತಹ ನಟಿ ರುಕ್ಮಿಣಿ ವಸಂತಾಗೆ ಕಳ್ಳರ ಕಾಟ ಶುರುವಾಗಿದೆ. ಸೈಬರ್ ಕಳ್ಳರ ಕಾಟಕ್ಕೆ ಬೇಸತ್ತು ಇನ್ಸ್ಟಾಗ್ರಾಂನಲ್ಲಿ ನಟಿ ರುಕ್ಮಿಣಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ತಮ್ಮ ಹೆಸರಿನಲ್ಲಿ ಬೇರೆಯವರಿಗೆ ಸೈಬರ್ ಖದೀಮರು ಕರೆ ಮಾಡಿ ಮೆಸೇಜ್ ಮಾಡ್ತಿದ್ದಾರೆ. ಹೀಗಾಗಿ ಯಾರು ಕೂಡ ಕರೆ ಮತ್ತು ಸಂದೇಶಕ್ಕೆ ಪ್ರತಿಕ್ರಿಯೆ ನೀಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಕೈದಿಯೊಬ್ಬನಿಗೆ ಸಿಹಿ ನೀಡುವ ನೆಪದಲ್ಲಿ ಗಾಂಜಾ ತರುವ ಯತ್ನ ಮಾಡಿದ ಯುವಕನ ಕೃತ್ಯ ಬಹಿರಂಗಗೊಂಡಿದೆ. ಶಿವಮೊಗ್ಗದ ಕೇಂದ್ರ ಕಾರಾಗೃಹದ ತಪಾಸಣೆ ವೇಳೆ ಈ ಘಟನೆ ಬೆಳಕಿಗೆ ಬಂದಿದೆ. ಸೈಯದ್ ವಾಸಿಂ ಬಂಧಿತ ಬೇಕರಿಯಿಂದ ತಂದಿದ್ದ ಸ್ವೀಟ್ ಬಾಕ್ಸ್ನಲ್ಲಿ ಗಾಂಜಾ ಅಡಗಿಸಿಕೊಂಡು ಖೈದಿ ಮೆಹಬೂಬ್ ಖಾನ್ಗೆ ತಲುಪಿಸಲು ಬಂದಿದ್ದ. ಈ ವೇಳೆ ಜೈಲು ಪ್ರವೇಶ ದ್ವಾರದಲ್ಲಿ ನಿಯೋಜಿತರಾಗಿದ್ದ KSISF ಭದ್ರತಾ ಸಿಬ್ಬಂದಿ ತಪಾಸಣೆ ವೇಳೆ ಬಾಕ್ಸ್ನಲ್ಲಿ ಗಾಂಜಾ ಪತ್ತೆಯಾಗಿದೆ. ತಕ್ಷಣವೇ ವಾಸಿಂನನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಘಟನೆ ಸಂಬಂಧ ಜೈಲು ಮುಖ್ಯ ಅಧೀಕ್ಷಕಿ ಪ್ರೀತಿ ದೂರು ಕೊಟ್ಟಿದ್ದು ತುಂಗಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ನಡೀತಾ ಇದೆ. ಹಾವೇರಿಯ ಕಾಗಿನೆಲೆ ಕನಕ ಗುರುಪೀಠದಲ್ಲಿ ಜಿಲ್ಲಾಡಳಿತ ಮತ್ತು ಮಹಾ ಸಂಸ್ಥಾನ ಕನಕ ಗುರುಪೀಠದ ವತಿಯಿಂದ ಕನಕ ಜಯಂತಿ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪೀಠಾಧ್ಯಕ್ಷರಾದ ನಿರಂಜನಾನಂದಪುರಿ ಸ್ವಾಮೀಜಿ ಭಾಗಿಯಾಗಿದ್ದರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 2ನೇ ಬಾರಿ ಜೈಲು ಪಾಲಾಗಿರುವ ದರ್ಶನ್ ಇದೀಗ ಶಕ್ತಿ ದೇವಿಯ ಮೊರೆ ಹೋಗಿದ್ದಾರೆ. ಇಷ್ಟು ದಿನ ಬೆನ್ನು ನೋವು, ಕನಿಷ್ಠ ಸೌಲಭ್ಯಗಳು ಇಲ್ಲದೆ ಪರದಾಡ್ತಿದ್ರು. ಕೋರ್ಟ್ ಮೂಲಕವೂ ಸಾಕಷ್ಟು ಕಸರತ್ತು ನಡೆಸಿದ್ರು. ಆದರೆ ಹಾಸಿಗೆ ದಿಂಬಿಗೆ ಕೋರ್ಟ್ ನಿರಾಕರಣೆ ಮಾಡ್ತಾ ಇದ್ದಂಗೆ ಕ್ವಾರಂಟೈನ್ ಸೆಲ್ನ ವಾತಾವರಣಕ್ಕೆ ಹೊಂದಿಕೊಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುತ್ತಾ ಚಾಮುಂಡಿ ದೇವತೆಯ ಆರಾಧನೆ ಮಾಡ್ತಾ ಇದ್ದಾರಂತೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರಗೌಡ ಸಲ್ಲಿಸಿದ ಜಾಮೀನು ರದ್ದತಿ ಪುನರ್ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ವಜಾಗೊಳಿಸಿದೆ. ನಾವು ತೀರ್ಪು ಮತ್ತು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ಬಳಿಕವೇ ಆದೇಶ ನೀಡಿದ್ದೇವೆ. ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಆದೇಶ ಮಾಡುವ ಅಗತ್ಯ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಬೇಲೂರು ಮತ್ತು ಬಿಕ್ಕೋಡು ಮುಖ್ಯ ರಸ್ತೆಯಲ್ಲಿ ಗಜಗಾಂಭೀರ್ಯದಿಂದ ನಡೆದು ಹೋಗ್ತಾ ಇರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸಂಸತ್ ಚಳಿಗಾಲದ ಅಧಿವೇಶನದ ದಿನಾಂಕ ಘೋಷಣೆಯಾಗಿದೆ. ಡಿಸೆಂಬರ್ 1ರಿಂದ 19ರವರೆಗೆ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಸಂಸತ್ತಿನ ಚಳಿಗಾಲದ ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾವನೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅನುಮೋದಿಸಿದ್ದಾರೆ. ಈ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ.